ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ. ದಕ್ಷಿಣ ಕಾಶಿ ಶ್ರೀ ದೇವಲ ಗಾಣಗಾಪುರ ಇದು ಕೇವಲ ಸ್ಥಳವಲ್ಲ, ದತ್ತನ ಸಾನ್ನಿಧ್ಯದಲ್ಲಿ ಲೀನವಾಗುವ ಭಕ್ತಿ ಕತೆ. ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನಲ್ಲಿರುವ ಶ್ರೀ ಕ್ಷೇತ್ರ ದೇವಲ ಗಾಣಗಾಪುರ ಭಕ್ತರ ನಂಬಿಕೆಯಲ್ಲಿ ಇದು ಕೇವಲ ಒಂದು ಗ್ರಾಮವಲ್ಲ, ದಕ್ಷಿಣ ಕಾಶಿ ಎಂಬ ದಿವ್ಯ ಸ್ಥಾನಮಾನ ಪಡೆದ ಪುಣ್ಯಕ್ಷೇತ್ರವಾಗಿದೆ. ಭೀಮಾ ಮತ್ತು ಅಮರ್ಜಾ ನದಿಗಳು ಸಂಗಮಿಸುವ ಪವಿತ್ರ ತಟದಲ್ಲಿ ಸ್ಥಿತವಾಗಿರುವ ಈ ಕ್ಷೇತ್ರ ದತ್ತಾತ್ರೇಯ ಪರಂಪರೆಯ ಮಹತ್ವದ ಅಧ್ಯಾಯಕ್ಕೆ ಸಾಕ್ಷಿಯಾದ ತಪೋಭೂಮಿ. ಇಲ್ಲಿ ಕಾಲ ನಿಂತಂತೆ ಭಕ್ತಿ ಜೀವಂತವಾಗಿ ಉಸಿರಾಡುವಂತೆ ಕಾಣುತ್ತದೆ. ಈ ಪವಿತ್ರ ಸಂಗಮ ತಟ್ಟದಲ್ಲೇ ದತ್ತ ಮಹಾರಾಜರ ದ್ವಿತೀಯ ಅವತಾರರಾದ ಶ್ರೀಮನ್ ನರಸಿಂಹ ಸರಸ್ವತಿ ಮಹಾರಾಜರು ತಪಸ್ಸು ಮಾಡಿದರೆಂಬ ನಂಬಿಕೆ ಗಾಢವಾಗಿದೆ. ಅದರ ತಪೋಬಲದಿಂದಲೇ ಈ ಸ್ಥಳದಲ್ಲಿ ಇಂದು ಕೂಡ ದೈವಿಕ ಶಕ್ತಿ ಸ್ಪಂದಿಸುತ್ತದೆ ಎನ್ನುವುದು ಭಕ್ತರ ಅನುಭವ. ಸಂಗಮದ ಬಳಿ ಇರುವ ಔದುಂಬರ ವೃಕ್ಷ ಕೇವಲ ಒಂದು ಮರವಾಗಿರದೆ ಅದು ಕಲ್ಪ ವೃಕ್ಷದಂತೆ ಇಷ್ಟಾರ್ಥಗಳನ್ನ ಈಡೇರಿಸುವ ದೈವಿಕ ಸಂಕೇತ. ಈ ಔದುಂಬರ ವೃಕ್ಷದ ಸಾನ್ನಿಧ್ಯದಲ್ಲಿ ಕುಷ್ಠರೋಗ ನಿವಾರಣೆಯಾದ ಘಟನೆಗಳು ಪೌರಾಣಿಕ ಗ್ರಂಥಗಳಲ್ಲಿ, ಗುರು ಚರಿತ್ರೆಯಲ್ಲಿ, ಉಲ್ಲೇಖಗಳಲ್ಲಿ ಕೂಡ ಕಾಣಿಸಿಕೊಳ್ಳುತ್ತವೆ. ಇಲ್ಲಿಗೆ ಬರುವ ಭಕ್ತರು ಭೀಮಾ ಅಮರ್ಜಾ ಸಂಗಮದಲ್ಲಿ ಸ್ನಾನ ಮಾಡಿ ದತ್ತನ ಜಪ ತಪಗಳಲ್ಲಿ ತೊಡಗುತ್ತಾರೆ. ಮನದಾಳದ ನೋವು, ಬದುಕಿನ ಸಂಕಷ್ಟ, ಆರೋಗ್ಯದ ಸಮಸ್ಯೆ ಎಲ್ಲವನ್ನ ಮಹಾರಾಜರ ಪಾದದಲ್ಲಿ ಅರ್ಪಿಸಿ ಆಶೀರ್ವಾದದ ಬೆಳಕಿನಲ್ಲಿ ನವ ಜೀವನ ಪಡೆಯುತ್ತಾರೆ. ಪ್ರತಿದಿನ ಮಧ್ಯಾಹ್ನದ ಆರತಿ ನಂತರ ನಡೆಯುವ ಮಧುಕರಿ ಅನ್ನದಾನ ಈ ಕ್ಷೇತ್ರದ ಮತ್ತೊಂದು ವಿಶಿಷ್ಟ ಪರಂಪರೆ. ಸ್ವತಃ ಮಹಾರಾಜರು ಗುಪ್ತ ರೂಪದಲ್ಲಿ ಭಿಕ್ಷಾಟನೆಗೆ ಬರುತ್ತಾರೆ ಎಂಬ ನಂಬಿಕೆ ಇಲ್ಲಿನ ಭಕ್ತರಲ್ಲಿ ಆಳವಾಗಿ ನೆಲೆಸಿದೆ. ಹೀಗಾಗಿ ಅನ್ನದಾನ ಸೇವೆಯಲ್ಲಿ ದತ್ತ ಸೇವೆಯಂತೆ ಭಾವಿಸಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಲಾಗುತ್ತೆ. ಈ ಕ್ಷೇತ್ರವನ್ನ ದತ್ತ ಪರಂಪರೆಯಲ್ಲಿ ಪ್ರಥಮ ಭಕ್ತಿ ಸ್ಥಾನ ಎಂದು ಕರೆಯಲಾಗುತ್ತೆ. ಕಾರಣ ಇಲ್ಲಿ ಭಕ್ತಿ ವಾದವಲ್ಲ, ಅನುಭವ. ಇಲ್ಲಿ ದತ್ತ ತತ್ವ ಮಾತ್ರವಲ್ಲ, ಬದುಕಿನ ಮಾರ್ಗ. ಹೀಗಾಗಿ ದೇಶದ ನಾನಾ ಭಾಗಗಳಿಂದ ಸಾವಿರಾರು ಭಕ್ತರು ದೇವಲ ಗಾಣಗಾಪುರಕ್ಕೆ ಹರಿದು ಬರುತ್ತಾರೆ. ಕೈ ಜೋಡಿಸಿ, ಕಣ್ಣು ಮುಚ್ಚಿ, ಮನಸಾರೆ ಪ್ರಾರ್ಥಿಸಿ ಶ್ರೀಮನ್ ನರಸಿಂಹ ಸರಸ್ವತಿ ಮಹಾರಾಜರ ಕೃಪೆಯನ್ನ ಹೊತ್ತುಕೊಂಡು ತಮ್ಮ ಬದುಕಿನ ಪಯಣ ಮುಂದುವರಿಸುತ್ತಾರೆ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ಸದ್ಗುರು ಶ್ರೀಪಾದ ಶ್ರೀವಲ್ಲಭ ಶ್ರೀಮನ್ ನರಸಿಂಹ ಸರಸ್ವತಿ ಸ್ವಾಮಿ ಮಹಾರಾಜ ಕಿ ಜೈ. ಎಲ್ಲರಿಗೂ ಪ್ರಥಮವಾಗಿ ಮಕರ ಸಂಕ್ರಮಣದ ಹಬ್ಬದ ಶುಭಾಶಯಗಳು. ಇದು ಸಂಗಮ ಕ್ಷೇತ್ರ ಭೀಮಾ ಅಮರ್ಜಾ ಕಲ್ಪವೃಕ್ಷ ಔದುಂಬರ ಸ್ಥಾನ ಅಂತ ಹೇಳಿ ಎರಡು ನದಿ ಇಲ್ಲಿ ಸಂಗಮ ಆಗಿದೆ, ಭೀಮಾ ಮತ್ತು ಅಮರ್ಜಾ. ಇಲ್ಲಿ ನರಸಿಂಹ ಸರಸ್ವತಿ ಗುರುಗಳು ಅಂದರೆ ದತ್ತ ಮಹಾರಾಜರ ದ್ವಿತೀಯ ಅವತಾರ ನರಸಿಂಹ ಸರಸ್ವತಿ ಗುರುಗಳು ಇಲ್ಲಿ ಅನುಷ್ಠಾನ ಮಾಡಿದ ತಪೋಭೂಮಿ. ಇಲ್ಲಿ ಔದುಂಬರ ವೃಕ್ಷ ಇದೆ, ಕುಷ್ಠರೋಗ ನಿವಾರಣೆ ಮಾಡಿದ್ದ ಸ್ಥಳ ದತ್ತ ಮಹಾರಾಜರದು ಗುರುಚರಿತ್ರೆಯಲ್ಲಿ ಹೇಳಿದ್ದಾರೆ. ಹೀಗಾಗಿ ಇಲ್ಲಿ ಪ್ರತಿನಿತ್ಯ ಸಾವಿರಾರು ಜನ ಬಂದು ತಮ್ಮ ದರ್ಶನ ಮಾಡಿ ಆಶೀರ್ವಾದ ತೆಗೆದು ಹೋಗುತ್ತಾರೆ. ಆಮೇಲೆ ಮತ್ತೆ ಇಲ್ಲಿ ಮಧ್ಯಾಹ್ನ ಕಾಲದಲ್ಲಿ ಮಂಗಳಾರತಿ ಆದ ಮೇಲೆ ಮಧುಕರಿ ಭಿಕ್ಷಾನ್ನದಾನ ಅಂತ ಇರುತ್ತೆ. ಇಲ್ಲಿ ಸ್ವತಃ ದತ್ತ ಮಹಾರಾಜರು ಭಿಕ್ಷಾನ್ನದಾನ ಹೇಳಿದ್ದಾರೆ. ಹೀಗಾಗಿ ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಮಧ್ಯಾಹ್ನ ಕಾಲದಲ್ಲಿ ಭಿಕ್ಷಾನ್ನದಾನ ಇರುತ್ತೆ. ಹೀಗಾಗಿ ಇಲ್ಲಿ ಬಂದು ಅನುಷ್ಠಾನ, ಜಪ, ತಪ, ಧ್ಯಾನ ಮತ್ತು ಗುರುಚರಿತ್ರ ಪಾರಾಯಣೆ ಹೀಗೆ ಮುಂತಾದ ಸೇವೆ ಇಲ್ಲಿ ಮಾಡಿಕೊಂಡು ಭಕ್ತರು ತಮ್ಮ ಇಷ್ಟಾರ್ಥವನ್ನು ಸಿದ್ಧಿ ಮಾಡಿಕೊಂಡು ಆಶೀರ್ವಾದವನ್ನು ಪಡೆದುಕೊಂಡು ಹೋಗುತ್ತಾರೆ.
ಇದು ಭೀಮಾ ಮರ್ಜಾ ಕಲ್ಪ ವೃಕ್ಷ ಔದುಂಬರ ಸ್ಥಾನ. ಶ್ರೀ ಗುರುದೇವ ದತ್ತ ಸ್ವಾಮಿ ಮಹಾರಾಜ ಕಿ ಜೈ.